ನಮಗಾಗಿ ಮೋದಿ ಕೆಲಸ ಮಾಡ್ತಾರೆ, ಮೋದಿಗಾಗಿ ನಾವು ಕೆಲಸ ಮಾಡಬೇಕು. ಇನ್ನು 14 ದಿನ ನೀವು ಕೆಲಸ ಮಾಡಿದ್ರೆ ನಮ್ಮ ಸೈನಿಕರು ದೇಶದ ರಕ್ಷಣೆಗೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು. ನೀವು ಇಲ್ಲಿ ನಮ್ಮ NDA ಅಭ್ಯರ್ಥಿಯನ್ನು ಗೆಲ್ಲಿಸೋದಕ್ಕೆ ಸರ್ಜಿಕಲ್ ಸ್ಟ್ರೈಕ್ ಮಾಡಬೇಕು. ಕಾಂಗ್ರೆಸ್ನವ್ರ ಮನೆಗೆ ಹೋಗಿ ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕು. ನಿನ್ನ ಪಾರ್ಟಿಗಿಂತ ದೇಶ ಮುಖ್ಯ ಅಂತ ಮನವರಿಕೆ ಮಾಡಿಕೊಡ್ಬೇಕು. 92 ವರ್ಷದ ದೇವೇಗೌಡರು, 83 ವರ್ಷದ ಯಡಿಯೂರಪ್ಪನವರು ಕಾಲಿಗೆ ಚಕ್ರ ಕಟ್ಕೊಂಡು ರಾಜ್ಯ ಎಲ್ಲ ಸುತ್ತಾ ಇದ್ದಾರೆ. ನಾವು ಮೈ ಮರೆತ್ರೆ ಅದು ದೊಡ್ಡ ಡೇಂಜರ್ ಆಗತ್ತೆ, ದೇಶಕ್ಕೆ ಅಪಾಯ ಆಗತ್ತೆ. ಇಲ್ಲಿ ತಲೆ ಹೊತ್ತ ಮಹಿಳೆಯ ಗುರುತಿಗೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಓಟ್ ಕೇಳಿ ಓಟ್ ಹಾಕಿಸಿ ಪ್ರಜ್ವಲ್ ರೇವಣ್ಣ ಅವರನ್ನು ಗೆಲ್ಲಿಸಿ ಅಂತ ವಿನಂತಿ ಮಾಡಿದ್ದಾರೆ. ಬೇಲೂರು ತಾಲೂಕಿನ ನಾಗೇನಹಳ್ಳಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಗೆಂಡೇಹಳ್ಳಿಯಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರ ಬಹಿರಂಗ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಸಿಟಿ ರವಿಯವರು, ಕಾಂಗ್ರೆಸ್ ಸಾಧನೆ ಏನೆಂದರೆ 5 ಗ್ಯಾರಂಟಿಗಳನ್ನು ನೀಡಿದ್ದೇನೆಂದು ಸುಳ್ಳು ಆಶ್ವಾಸನೆ ಕೊಡುವ ಮೂಲಕ ಬಡವರನ್ನ ಕಿತ್ತು ತಿನ್ನುವಂತಹ ಕೆಲಸ ಮಾಡುತ್ತಿದೆ. ಸನ್ಮಾನ್ಯ ನರೇಂದ್ರ ಮೋದಿಯವರು ದೇಶದ 140 ಕೋಟಿ ಜನತೆಯ ನಂಬಿಕೆಯ ಆಧಾರದ ಸ್ತಂಭವಾಗಿದ್ದಾರೆ. ಗ್ಯಾರಂಟಿಗಳ ಆಸೆಗಳನ್ನು ತೋರಿಸಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಪಕ್ಷ ಬಡವರಿಂದ ಒಂದು ಕಡೆ ಕಿತ್ತು ಮತ್ತೊಂದು ಕಡೆ ಕೊಟ್ಟು ಜನರ ದಾರಿ ತಪ್ಪಿಸುತ್ತಾ ಗ್ಯಾರಂಟಿ ರಾಜಕಾರಣ ಮಾಡ್ತಿದ್ದಾರೆ. ನಾವು ಜಾಗತಿಕ ಹೋರಾಟ ಮಾಡುತ್ತಿಲ್ಲ, ನೀತಿಗಾಗಿ ಹೋರಾಟ ಮಾಡುತ್ತಿದ್ದೇವೆ. ಇಲ್ಲಿ ಅವರು ಜಾತಿಗಳನ್ನ ಎತ್ತಿಕಟ್ಟಿ ಜಾತಿಗಳನ್ನ ವಿಂಗಡಿಸುವ ಕೆಲಸ ಮಾಡ್ತಿದ್ದಾರೆ. ಇಂತಹ ಕಾಂಗ್ರೆಸ್ ಪಕ್ಷವನ್ನ ಕಿತ್ತೊಗೆಯಲು NDA ಮೈತ್ರಿ ಅಭ್ಯರ್ಥಿಯಾದ ಪ್ರಜ್ವಲ್ ರೇವಣ್ಣನವರನ್ನ ಗೆಲ್ಲಿಸಲು 72ರ ಹರೆಯದ ಮಾಜಿ ಪ್ರಧಾನಿಗಳು, 82ರ ಹರೆಯದ ಮಾಜಿ ಮುಖ್ಯಮಂತ್ರಿಗಳು ಹೋರಾಟ ಮಾಡ್ತಿದ್ದಾರೆ. ಎಲ್ಲರ ಹೋರಾಟದ ಫಲವಾಗಿ ಪ್ರಜ್ವಲ್ ರೇವಣ್ಣನವರನ್ನ ಗೆಲ್ಲಿಸಬೇಕು ಎಂದರು. ನಂತರದಲ್ಲಿ ಮಾತನಾಡಿದ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ, ಕಾಂಗ್ರೆಸ್ ಪಕ್ಷದವರು ಅಭಿವೃದ್ಧಿ ಮಾಡಿದ್ದೇವೆ ಎಂದು ಮತ ಕೇಳಲು ನೈತಿಕತೆ ಕಳೆದುಕೊಂಡಿದ್ದಾರೆ. ಈ ಚುನಾವಣೆಯಲ್ಲಿ ಮತ ಕೊಡಿ ಎಂದು ಕೇಳುವ ಇವರು ಯಾವ ಅಭಿವೃದ್ಧಿ ಮಾಡಿದ್ದಾರೆ ಎಂದ ಅವರು, ಈ ಹಿಂದೆ 10 ವರ್ಷ ಕಾಂಗ್ರೆಸ್ ಪಕ್ಷ ಆಡಳಿತ ಮಾಡಿದ್ದರೂ ಈ ಭಾಗದಲ್ಲಿ ರಸ್ತೆ ಅಭಿವೃದ್ಧಿ ಮಾಡಿರೋದು ಬಿಜೆಪಿ ಜೆಡಿಎಸ್ ಪಕ್ಷ ಅಧಿಕಾರದಲ್ಲಿದ್ದಾಗ ಮಾತ್ರ. ಮೋದಿಜಿಯವರ ನಾಯಕತ್ವವನ್ನು ಇಡೀ ಜಗತ್ತೇ ಒಪ್ಪಿಕೊಂಡಿದೆ. ಕೇವಲ ಒಂದು ಜನಾಂಗಕ್ಕೆ ಸೀಮಿತ ಆದವರಲ್ಲ, ಮುಸಲ್ಮಾನ ಬಾಂಧವರು ಸಹ ಒಪ್ಪಿಕೊಂಡಿದ್ದಾರೆ ಎಂದ ಅವರು, ಕಾಂಗ್ರೆಸ್ ಪಕ್ಷದವರು ಕೇಂದ್ರದಿಂದ ದುಡ್ಡು ಕೊಟ್ಟಿಲ್ಲ ಅಂತಾರೆ. ಆದರೆ ನಾನು ಗೆದ್ದಂತಹ ಸಮಯದಲ್ಲಿ 12,000 ಕೋಟಿ ಅನುದಾನ ನೀಡಿದ್ದಾರೆ. ಈ ಭಾಗದ ಅಭಿವೃದ್ಧಿಯಾಗಬೇಕಿದ್ದು ಅದಕ್ಕಾಗಿ ನಾವು ಈ ಚುನಾವಣೆಯಲ್ಲಿ ಪಣ ತೊಟ್ಟಿದ್ದೇವೆ. ಕಾಂಗ್ರೆಸ್ ಪಕ್ಷದವರು ಪರಿಶಿಷ್ಟ ಜಾತಿ ಮತ್ತು ಪಂಗಡದವರನ್ನ ಕಾಪಾಡುತ್ತವೆ ಎಂದು ಈಗ ಅವರ ಬಗ್ಗೆಯೇ ವಿರೋಧಿ ನೀತಿ ಅನುಸರಿಸುತ್ತಿದೆ. ನರೇಂದ್ರ ಮೋದಿಜಿ ಅವರು ಜಗತ್ತು ಕಂಡ ನಾಯಕರಾಗಿದ್ದು ಮತ್ತೊಮ್ಮೆ ಪ್ರಧಾನಿಯಾಗಬೇಕು. ಆದ್ದರಿಂದ ಈ ಬಾರಿ ನಡೆಯುವ ಚುನಾವಣೆ ದೇಶದ ಉಳಿವಿಗಾಗಿ ನಡೆಯುತ್ತಿರುವ ಚುನಾವಣೆಯಾಗಿದೆ. ಒಂದು ವೇಳೆ ತಿಳಿಯದೆ ನಾನು ತಪ್ಪು ಮಾಡಿದ್ದರೆ ನನ್ನನ್ನು ಕ್ಷಮಿಸಿ. 2 ಪಕ್ಷದ ಕಾರ್ಯಕರ್ತರ ಕಷ್ಟ ಸುಖಗಳಲ್ಲಿ ಜೊತೆ ನಿಂತು ಈ ಕ್ಷೇತ್ರದ ಅಭಿವೃದ್ಧಿಗೆ ದುಡಿಯುತ್ತೇನೆ. ಈ ಚುನಾವಣೆಯಲ್ಲಿ ನನ್ನನ್ನು ಮತ್ತೊಮ್ಮೆ ಆಯ್ಕೆ ಮಾಡಿ ಕಳುಹಿಸಿಕೊಡಿ ಎಂದು 2 ಪಕ್ಷದ ಕಾರ್ಯಕರ್ತರ ಬಳಿ ಮತಯಾಚನೆ ಮಾಡಿ ನನ್ನಿಂದ ಯಾವುದೇ ನೋವಾಗಿದ್ದರೂ ನನ್ನನ್ನು ಕ್ಷಮಿಸಬೇಕು. ಮುಂದಿನ ದಿನಗಳಲ್ಲಿ ನನ್ನ 2 ಪಕ್ಷದ ಕಾರ್ಯಕರ್ತರ ಜೊತೆ ನಾನು ಸದಾ ಇರುತ್ತೇನೆ ಎಂದರು. ಇನ್ನು ಸಭೆಯಲ್ಲಿ ಮಾತನಾಡಿದ ಶಾಸಕ HK ಸುರೇಶ್, ಚುನಾವಣೆ ಕೇವಲ 12 ದಿನಗಳು ಬಾಕಿ ಇದ್ದು ಈ ಚುನಾವಣೆ ದೇಶವೇ ನಿರ್ಣಯ ಮಾಡಿರುವ ಚುನಾವಣೆಯಾಗಿದ್ದು ಅಪಪ್ರಚಾರ ಮಾಡಿಕೊಂಡು ಬರುತ್ತಿರುವ ಕಾಂಗ್ರೆಸ್ ಪಕ್ಷಕ್ಕೆ ಈ ಬಾರಿ ತಕ್ಕ ಪಾಠ ಕಲಿಸಬೇಕಿದೆ ಎಂದರು. ಅವರು ನರೇಂದ್ರ ಮೋದಿಜಿ ಅವರನ್ನ ಪ್ರಧಾನಿಯಾಗಬೇಕೆಂದು ಮಣ್ಣಿನ ಮಗ ದೇವೇಗೌಡರೇ ನಿರ್ಣಯ ಮಾಡಿದ್ದಾರೆ. ಮಲೆನಾಡು ಭಾಗದಲ್ಲಿ ಗುಣಮಟ್ಟದ ರಸ್ತೆಗಳು ಆಗಬೇಕಿದ್ದು ಬೇಲೂರು ವಿಧಾನಸಭಾ ಕ್ಷೇತ್ರಕ್ಕೆ ಹೆಚ್ಚು ಅನುದಾನಕ್ಕಾಗಿ ಪಟ್ಟು ಹಿಡಿಯಲು NDA ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರನ್ನ ಗೆಲ್ಲಿಸಿ ಕಳುಹಿಸಲು ಈ ಭಾಗದಲ್ಲಿ 10,000ಕ್ಕೂ ಹೆಚ್ಚು ಮತ ನೀಡುವ ಮೂಲಕ ಅವರ ಗೆಲುವಿಗೆ ಕಾರಣಕರ್ತರಾಗಿರುವುದು ನಮ್ಮೆಲ್ಲರ ಕರ್ತವ್ಯ ಎಂದರು. ಇಲ್ಲಿ ತಲೆ ಹೊತ್ತ ಮಹಿಳೆಯ ಗುರುತಿಗೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಓಟ್ ಕೇಳಿ ಓಟ್ ಹಾಕಿಸಿ ಪ್ರಜ್ವಲ್ ರೇವಣ್ಣ ಅವರನ್ನು ಗೆಲ್ಲಿಸಿ ಅಂತ ವಿನಂತಿ ಮಾಡಕ್ ಬಂದಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವ್ರನ್ನ ಗೆಲ್ಲಿಸಿ ಅಂತ ವಿನಂತಿ ಮಾಡಕ್ ಬಂದಿದ್ದಾರೆ. ನಾವು ಮೈ ಮರೆತ್ರೆ ಅದು ದೊಡ್ಡ ಡೇಂಜರ್ ಆಗತ್ತೆ, ದೇಶಕ್ಕೆ ಅಪಾಯ ಆಗತ್ತೆ. ಅದಕ್ಕೆ ಆ ಅಪಾಯವನ್ನು ಮನಗಂಡು 92 ವರ್ಷದ ದೇವೇಗೌಡರು, 83 ವರ್ಷದ ಯಡಿಯೂರಪ್ಪನವರು ಕಾಲಿಗೆ ಚಕ್ರ ಕಟ್ಕೊಂಡು ರಾಜ್ಯ ಎಲ್ಲ ಸುತ್ತಾ ಇದ್ದಾರೆ. ಮತ್ತೆ ನಾವು ಮುಯ್ಯಾಕ್ತೀವಿ ಗೊತ್ತಲ್ವಾ? ಅವರು ಪಕ್ಕದಲ್ಲಿ ಮೈಸೂರಿಗೆ ಹೋಗಿ
ಬಿಜೆಪಿ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡ್ತಾರೆ ಜನತಾದಳದವರು. ಹಂಗಾಗಿ ನಾವು ಕೂಡಿ ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿ ಮಾಡೋದಕ್ಕೆ, ಯಾಕೆ ಪ್ರಧಾನಮಂತ್ರಿ ಮಾಡಬೇಕು ಅನ್ನೋ ಪ್ರಶ್ನೆಗೆ ಏನಾದ್ರು ನಿಮ್ಮಲ್ಲಿ ಇದ್ರೆ, ನಾನು ಮುಂಚೆನೆ ಹೇಳ್ತಿದ್ದೀನಿ, ದೇಶ ಉಳಿಸೋದು ಮಾತ್ರ ಅಲ್ಲ, ಜನವರಿ 22ನೇ ತಾರೀಕು ನಾವೆಲ್ಲ ಆನಂದ ಪಟ್ವಿ. 500 ವರ್ಷದ ನಂತರ ಬಾಲರಾಮ ಮತ್ತೆ ಹೇಳಿದ್ರು. ಅದನ್ನೂ ಸಹ ಒಂದು ಕಾಮಗಾರಿಯನ್ನ ಮಾಡ್ತಕ್ಕಂಥದ್ದನ್ನ ಮಾಡ್ತೀವಿ. ಈ ಭಾಗದಲ್ಲಿ NDA ಸರ್ಕಾರ 100ಕ್ಕೆ 100 ದೇಶದಲ್ಲಿ ಬರುತ್ತೆ. ಇವತ್ತು ಸನ್ಮಾನ್ಯ ಗಡ್ಕರಿ ಅವರು ಕಳೆದ 15ನೇ ತಾರೀಕು ಏನು 373 ಇದೆ, 4 ಪದಗಳ ರಸ್ತೆ ಆಗಿದೆ. ಇವತ್ತೇನು 73 ಏನು ನಮ್ಮ ಮಂಗಳೂರಿನಿಂದ ಬಾಣವರೆಗೆ ಹೋಗ್ತಕ್ಕಂಥ ರಸ್ತೆ ಈಗಾಗಲೇ DPR ಆಗ್ತಾ ಇದೆ. ಕೇಂದ್ರ ಸರ್ಕಾರದ ಯೋಜನೆಗಳು ನಮ್ಮ ಮನೆ ಬಾಗಿಲಿಗೆ ಬರ್ತಾ ಇದ್ದಾವೆ. ಬೇಲೂರು ವಿಧಾನಸಭಾ ಕ್ಷೇತ್ರಕ್ಕೆ ಅತಿ ಹೆಚ್ಚು ಅನುದಾನವನ್ನು ತರತಕ್ಕಂಥ ಕೆಲಸವನ್ನ ಭಾರತೀಯ ಜನತಾ ಪಕ್ಷದ ಶಾಸಕರಿಗೆ ನಾನು NDA ಅಭ್ಯರ್ಥಿಯಾಗಿ ನಮ್ಮ ಪ್ರಜ್ವಲ್ ರೇವಣ್ಣ ಅವರು ಹಿರಿಯರಾದಂತಹ ದೇವೇಗೌಡರ ಸಮ್ಮುಖದಲ್ಲಿ ನಾವು ಕರ್ಕೊಂಡು ಬೇಲೂರು ವಿಧಾನಸಭಾ ಕ್ಷೇತ್ರಕ್ಕೆ ಇಷ್ಟು ಬೇಕು ಅಂತಕ್ಕಂಥದ್ದನ್ನ ಅನುದಾನವನ್ನು ತರಲಿಕ್ಕೆ ಇವತ್ತು ನಮ್ಮನ್ನ ನಿಮ್ಮೆಲ್ಲರ ಒಂದು ಆಶೀರ್ವಾದ ಇದೇ ತರ ಇರ್ಲಿ. 100ಕ್ಕೆ 100 ಭಾಗ ನಿಮ್ ಜೊತೆ ಇದ್ದು ಕೆಲಸ ಮಾಡಂತ ನಿಟ್ಟಲ್ಲಿ ಮಾಡ್ತೀನಿ. ನಾನೇನಾದ್ರು 5 ವರ್ಷದಲ್ಲಿ ಸಣ್ಣ ಪುಟ್ಟ ನನಗೆ ಗೊತ್ತಿಲ್ಲದೆ ತಪ್ಪು ಮಾಡಿದ್ರೆ ದಯವಿಟ್ಟು ಕ್ಷಮಿಸ ಅಂತ ಕೆಲಸನ ಮಾಡಿ, ನೀವೆಲ್ಲರೂ ತಂದೆ ತಾಯಿ ಸ್ಥಾನದಲ್ಲಿ ಕೂರ್ತಿದ್ದೀರಾ, ನನ್ನೆಲ್ಲರೂ ತಪ್ಪು ಮಾಡಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ ನಿಮ್ಮೆಲ್ಲರ ಆಶೀರ್ವಾದ ಇರ್ಲಿ ಅಂತ ಹೇಳ್ತಾ ನನಗೆ ಮಾತಾಡೋಕೆ ಅವಕಾಶ. ಅವರು ಒಂದು ಎಲ್ಲಾ ಕಡೆ ಸಭೆಗಳನ್ನ ಮಾಡೋ ಅಂತ ನಿಯಂತ್ರಣ ಮಾಡೋ ಅಂತ ಕೆಲಸ ಮಾಡ್ತಿದ್ದಾರೆ. ಎಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದವರು ನಾವು ಈ ಅಭಿವೃದ್ಧಿ ಮಾಡಿದೀವಿ, ಆ ಅಭಿವೃದ್ಧಿ ಮಾಡಿದೀವಿ, ನಮ್ಮ ಜನ ಕಣ್ಣೀರನ್ನ ಒರೆಸಿದೀವಿ ಅಂತ ಎಲ್ಲೂ ಕೂಡ ಭಾಷಣ ಮಾಡ್ತಾ ಇಲ್ಲ. ನಮ್ಗೆ ಮತ ಕೊಡಿ ಅಂತ ಕೇಳ್ತಾರೆ. ಯಾವ ಮುಖ ಇಟ್ಕೊಂಡು ನೀವು ಮತ ಕೇಳ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಕೂಡ ಪ್ರಶ್ನೆ ಆಗ್ತಾ ಇದೀವಿ. ಅದಕ್ಕೆ ಉತ್ತರ ಸಿಗ್ತಾ ಇಲ್ಲ ಇವತ್ತು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಕಾಂಗ್ರೆಸ್ ಪಕ್ಷದವರು ಇವತ್ತು ಇಲ್ಲಿ 10 ವರ್ಷ ಆಡಳಿತ ಮಾಡಿದೆ. 10 ವರ್ಷ ಆಡಳಿತ ಮಾಡಿದ್ಮೇಲೆ ಲಿಂಗೇಶ್ ಅವರು ಶಾಸಕರಾಗಿದ್ರು, ಈಗ ಮಾಜಿ ಶಾಸಕರಾಗಿದ್ದಾರೆ, ಈಗ HK ಸುರೇಶ್ ಅಣ್ಣವರು ಶಾಸಕರಾಗಿದ್ದಾರೆ. ಇವತ್ತೊಂದು ದಿವಸ ನಾವ್ ಹೇಳ್ಬೇಕಾಗತ್ತೆ, ಈ ಭಾಗದಲ್ಲಿ ಏನಾದ್ರು ರಸ್ತೆ ಅಂತ ನೋಡಿ ನಾವು ಅಭಿವೃದ್ಧಿ ಅಂತ ನೋಡಿದ್ವಿ ಅಂದ್ರೆ ಇವತ್ತು JDS ಮತ್ತು ಬಿಜೆಪಿ ಅವರ ಆಡಳಿತದಲ್ಲಿ ಮಾತ್ರ ಅಂತ ನಾನು ಗಟ್ಟಿ ಧ್ವನಿಯಲ್ಲಿ ಹೇಳಂತ ಕೆಲಸ ಮಾಡ್ಬೇಕಾಗತ್ತೆ. ಒಟ್ಟು ಕಾಂಗ್ರೆಸ್ ಪಕ್ಷದಲ್ಲಿ ಆಡಳಿತ ಇತ್ತಂತ ಸಂದರ್ಭದಲ್ಲ. ಇವತ್ತು ನಾವು ನೋಡಿದೀವಿ, ಎಲ್ಲಾ ವರ್ಗಕ್ಕೂ ಶಕ್ತಿ ತುಂಬಾ ಅಂತ ಕೆಲಸನ ಮಾಡಿ ಇವತ್ತು ಮುಸಲ್ಮಾನ್ ಬಾಂಧವರಿಬ್ರು ಬಂದಿದ್ರು ಗುರುಗಳು. ಸರ್, ನಿಮ್ ಮಸೀದಿ ಕಟ್ಸ್ಕೊಟ್ಟಿದ್ದು ನೀವೇ ನಿಮ್ಮ ಮಸೀದಿ ಕಟ್ಸ್ಕೊಟ್ಟಿದ್ದು, ನಾವ್ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕೋದಿಲ್ಲ. ನಾವು ಹಾಕೋದೇನೆ ಇವತ್ತು NDA ಅಭ್ಯರ್ಥಿಗೆ ನಾವು ವೋಟ್ ಹಾಕ್ತೀವಿ, ನರೇಂದ್ರ ಮೋದಿ ಅವರಿಗೆ ಶಕ್ತಿ ತುಂಬಾ ಅಂತ ಕೆಲಸನ ಮಾಡ್ತೀವಿ ಅಂತ ಇಲ್ಲಿ ಭರವಸೆ ಕೊಡುವಂತ ಕೆಲಸನ ಮಾಡಿ